ನೋಡ್ತಾ ಇದ್ದೀರಾ ಜನಸೇವಾ ಕನ್ನಡ ಟಿವಿ. ಇಂದಿನ ಮುಖ್ಯಾಂಶಗಳು. ಸಂಸದರಾಗಿ ಮೋದಿರವರು ಪ್ರಮಾಣ ವಚನ. ಇಂಡಿಯಾ ಒಕ್ಕೂಟದಿಂದ ಸಂವಿಧಾನ ಪ್ರತಿ ಪ್ರದರ್ಶನ. ಮಳವಳ್ಳಿ ಜನರ ಸಮಸ್ಯೆ ಪರಿಹಾರಕ್ಕೆ ಜನಸ್ಪಂದನ ಸಹಕಾರಿ ನರೇಂದ್ರ ಸ್ವಾಮಿರವರ ಹೇಳಿಕೆ. ವಿಧಾನ ಪರಿಷತ್ ಸದಸ್ಯರಾದ ಸೂರತ್ ರೇವಣ್ಣರವರು ನ್ಯಾಯಾಂಗ ಬಂಧನ. ಎಚ್.ಡಿ. ಕುಮಾರಸ್ವಾಮಿರವರು ಕೇಂದ್ರ ಸರ್ಕಾರದ ಕೈಗಾರಿಕಾ ನೀತಿಗೆ ವಿರುದ್ಧವಾಗಿ ಕೆಲಸ ಮಾಡಲು ಸಾಧ್ಯವೇ? ವಿಧಾನ ಪರಿಷತ್ತು 17 ನೂತನ ಸದಸ್ಯರಿಂದ ಪ್ರಮಾಣ ವಚನ ಸ್ವೀಕಾರ. ಅಣ್ಣ ಸೂರಜ್ ರೇವಣ್ಣ ಸಿಐಡಿ ವಶಕ್ಕೆ, ತಮ್ಮ ಪ್ರಜ್ವಲ್ ರೇವಣ್ಣರವರಿಗೆ ಜೈಲು. ರೇಣುಕಾಸ್ವಾಮಿ ಕುಟುಂಬಕ್ಕೆ ನ್ಯಾಯ ಸಿಗಲಿ ಎಂದ ನಟ ವಿನೋದ್ ಪ್ರಭಾಕರ್ ರವರು. ಮಂಡ್ಯದಲ್ಲಿ ಮಂಗಳ ಗ್ರಾಮದ ಬಳಿ ಮೇಕೆಯನ್ನು ಹೊತ್ತೊಯ್ದ ಚಿರತೆ. ಪರೀಕ್ಷಾ ಕ್ರಮಗಳು ಅರ್ಹರನ್ನು ಗುರುತಿಸಲಾರದಷ್ಟು ಭ್ರಷ್ಟಗೊಂಡ ವ್ಯವಸ್ಥೆ. ನಂದಿನಿ ಹಾಲು ಪ್ರತಿ ಪ್ಯಾಕೆಟ್ನಲ್ಲಿ 50 ಮಿಲಿ ಹಾಲು ಹೆಚ್ಚಳ, ದರವೂ ಹೆಚ್ಚಳ. ಮಂಡ್ಯದಲ್ಲಿ ನಾದಬ್ರಹ್ಮ ಹಂಸಲೇಖಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಪ್ರಶಸ್ತಿ. ಮಂಡ್ಯದಲ್ಲಿ ಕೆಂಪೇಗೌಡರ ಕುರಿತು ಪ್ರಬಂಧ ಚರ್ಚಾ ಸ್ಪರ್ಧೆ. ಪ್ರಜ್ವಲ್ ರೇವಣ್ಣ ವಿರುದ್ಧ ಮತ್ತೊಂದು ಅತ್ಯಾಚಾರ ಪ್ರಕರಣ ದಾಖಲು. ಡಿಸೆಂಬರ್ನಲ್ಲಿ ಮಂಡ್ಯದಲ್ಲಿ 87ನೇ ಕನ್ನಡ ಸಾಹಿತ್ಯ ಜಾತ್ರೆ. ಸಿಎಂ ಸಿದ್ದರಾಮಯ್ಯರವರ ಹೇಳಿಕೆ.